ನಿನ್ ದುರಾಸೆಗೋಸ್ಕರ ನಿನ್ ಹೆಂಡ್ತಿರ್ನ ಕೊಂದೆ ನಾನೇ ಕೊಂದಿದ್ದು. ಪೊಲೀಸ್ ಕ್ಯಾಪ್ಟನ್ ಸಾಹೇಬ್ರೆ, ನೀವ್ ಅರೆಸ್ಟ್ ಮಾಡಿ ಇವ್ರನ್ನೆಲ್ಲ. ಎಲ್ಲಾರ ಮುಂದೆ ಇವರೇ ಒಪ್ಕೊಂಡಿದ್ದಾರೆ ಇವ್ರ ತಮ್ಮಿಬ್ರು ಸೊಸೆದಿರ್ನು ಕೈಯಾರೆ ಕೊಂದಾಕಿದ್ದು ಅಂತ. ಪೊಲೀಸ್ ಸಾಹೇಬ್ರೆ, ಇವ್ ನಮ್ಮನ್ನ ಮನೆಯಿಂದ ಹೊರಗಾಗ್ತಿದ್ದಾನೆ. ಕೋಪದಲ್ಲೇನೋ ನಾನು ಮಾತಾಡ್ಬಿಟ್ಟೆ ಅಂತ ಅದನ್ನೇ ಸತ್ಯ ಅಂತ ತಿಳ್ಕೊಂಡ್ರೆ ಹೇಗೆ? ಹೌದು ಪೊಲೀಸ್ ಸಾಹೇಬ್ರೆ, ಇದು ನಮ್ಮನೆ ವಿಷಯ. ಹಂಗೆ ಸುಮ್ನೆ ಕೋಪದ ಮಾತಿಂದ ಅದೆಲ್ಲ ಏನು ಸಾಬೀತಾಗಲ್ಲ ಅಲ್ವಾ? ಎಲ್ಲಾನು ಸಾಬೀತಾಗೇ ಆಗುತ್ತೆ. ಇಲ್ಲಿರೋ ಎಲ್ಲಾರ ಮುಂದೆ ನಿಂತ್ಕೊಂಡು ನೀವಾಗೆ ಈ ಮಾತನ್ನ ಒಪ್ಕೊಂಡಿದೀರಾ. ನೀವೇ ನಿಮ್ ಸೊಸೆದಿರ್ನ ಕೈಯಾರೆ ಕೊಂದಿದ್ದು ಅಂತ. ಇದನ್ನೇ ಕಾನೂನಿನ ಭಾಷೆನಲ್ಲಿ ತಪ್ಪೊಪ್ಪಿಗೆ ಅಂತ ಹೇಳ್ತಾರೆ. ತಪ್ಪೊಪ್ಪಿಗೆ ಅಂತ ಆದ್ಮೇಲೆ ಯಾವ ಸಾಕ್ಷಿನೂ ಮುಂದೆ ಬೇಕಾಗಲ್ಲ. ಹೌದಣ್ಣ. ಅಪ್ಪ ಅಮ್ಮ, ನೀವೆಲ್ಲರೂ ತಪ್ಪು ಮಾಡಿದ್ದೀರಾ. ನಿಮ್ಗೆ ಶಿಕ್ಷೆ ಆಗ್ಲೇಬೇಕು. ಅಪ್ಪ ಅಮ್ಮ ತಾನೇ ಕೊಂದಿರೋದು, ಅದಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ಲಿ. ನಾನೇನ್ ಮಾಡಿಲ್ವಲ್ಲ, ನಾನೇನ್ ಕೊಲೆ ಮಾಡಿಲ್ವಲ್ಲ, ನನ್ಗೆ ಶಿಕ್ಷೆ ಆಗ್ಬೇಕು? ದುರಾಸೆಗೆ. ನಿಮ್ ದುರಾಸೆಯಿಂದಾನೆ ಇವ್ರ ಸೊಸೆದಿರ್ನ ಕೊಲ್ಲೋ ಹಾಗೆ ಮಾಡ್ತು. ಇದಕ್ ನೀವೇ ಕಾರಣ. ನಿಮ್ಮಿಂದಾನೆ ಈ ಮನೇಲಿ 2 ಕೊಲೆ ನಡೆದೋಗಿದ್ದು. ನಿಮ್ ದುರಾಸೆಯಿಂದಾನೆ ನಿಮ್ ತಮ್ಮ ಮತ್ತೆ ನಿಮ್ ಅಪ್ಪ ಅಮ್ಮ ಇವ್ರೆಲ್ರೂ ಆಸ್ತಿನೂ ಒಂದ್ ಪತ್ರದಲ್ಲಿ ಮೋಸದಿಂದ ಹೆಬ್ಬೆಟ್ಟೊತ್ತಿಸ್ಕೊಂಡು ಲಪ್ಟಾಯಿಸ್ಕೋಬೇಕು ಅಂತಿದ್ದೀರಾ. ಈಗ್ಲೂ ಅಷ್ಟೇ, ನೀವ್ ಹೇಗಾದ್ರೂ ತಪ್ಪಿಸ್ಕೋಬೇಕು ಅಂತ ಎಲ್ಲ ತಪ್ಪನ್ನು ಅಪ್ಪ ಅಮ್ಮನ ಮೇಲೆ ಹಾಕಿ ನೀವ್ ಪಾರಾಗ್ಬೇಕು ಅಂತಿದ್ದೀರಾ. ಎಲ್ಲಿ ಆ ಪತ್ರ ಕೊಡು. ಯಾವ ಆಧಾರದ ಮೇಲೆ ಈ ಆಸ್ತಿ ಮನೆ ಎಲ್ಲ ನಂದು ಅಂತ ಹೇಳ್ಕೊತಿದ್ಯಲ್ಲ, ಆ ಪತ್ರ ಕೊಡು. ನಾನೇನ್ ಹೇಳ್ಕೊತಿಲ್ಲ, ನಂಗೂ ಹಕ್ಕಿದೆ. ಈ ಪತ್ರದಲ್ಲಿ ಇವ್ರದ್ದು ಹೆಬ್ಬೆಟ್ಟಿದೆ. ನಾನೇ ಈ ಆಸ್ತಿಗೆಲ್ಲ ವಾರಸ್ದಾರ. ನಾನೀ ಪತ್ರ ಕೊಡಲ್ಲ. ಕೊಡ್ಲಿಲ್ಲ ಅಂದ್ರೆ ಕೊಲೆ ಮತ್ತೆ ಮೋಸ ಎಸಗಿರೋ ಆರೋಪದಲ್ಲಿ ನಿನ್ನನ್ನ ಜೈಲಿಗೆ ಕಳಿಸ್ತೀನಿ. ಮತ್ ಯಾವತ್ತೂ ವಾಪಸ್ ಬರೋಕ್ಕಾಗಲ್ಲ. ಜೈಲಲ್ಲೇ ಕೂತ್ಕೊಂಡು ಖಾಲಿ ಕಾಗ್ದ ನೋಡ್ತಾ ಕೂತಿರ್ಬೇಕಾಗತ್ತೆ. ತಿಳಿತಾ? ಪತ್ರ ಇಸ್ಕೊಂಬನ್ರಿ. ಇಲ್ಲ ಇಲ್ಲ, ಕೊಡಲ್ಲ. ಇಲ್ಲ, ಹರ್ದಾಕಿ ಇದನ್ನ ಸಾಹೇಬ್ರೆ. ಮೊದಲನೇದಾಗಿ ಮೋಸದಿಂದ ಈ ಪತ್ರನ ಇವ್ರು ಪಡ್ಕೊಂಡಿದ್ದಾರೆ. ಎರಡನೇದಾಗಿ ಈ ಪತ್ರ ಇವ್ರ ಕೈಯಲ್ಲಿರೋ ತನಕ ಇವ್ರ ದುರಾಸೆ ಜೀವಂತವಾಗೇ ಇರುತ್ತೆ. ಆಸ್ತಿಗೋಸ್ಕರ ಮತ್ತೇನಾದ್ರೂ ಹುನ್ನಾರ ಮಾಡಿ ಅಪರಾಧ ಮಾಡ್ತಾರೆ. ಅದಕ್ಕೆ ಈ ಪತ್ರ ನಾಶ ಆಗದೆ ಒಳ್ಳೇದು. ಬನ್ಸಿ ಇವ್ರನ್ನೆಲ್ಲ. ಇಬ್ರು ಮಕ್ಕಳು ಕುತ್ತಿಗೆ ಕೊಯ್ಯಕ್ ನಿಂತ್ರೆ ಹೇಳಕ್ಕೆ ಕೇಳಕ್ಕೆ ಇನ್ನೇನು ಉಳಿದಿರತ್ತೆ? ಇಂಥ ಮಕ್ಕಳನ್ನ ದೇವ್ರು ಯಾರಿಗೂ ಕೊಡಬಾರ್ದು. ಅಪ್ಪ ಅಮ್ಮ ಜನ್ಮ ಕೊಟ್ಟಿದ್ದಾರೆ, ನಿಮ್ಮನ್ನ ಸಾಕಿ ಸಲಹಿದ್ದಾರೆ.
ಯಾವ ಅಣ್ಣನ್ ಜೊತೆ ಆಟ ಆಡಿ ಬೆಳೆದ್ಯೋ ಅವನ್ನೇ ಜೈಲಿಗೆ ಕಳ್ಸಿದ್ಯಾ? ಅಕ್ಕಪಕ್ಕದವರಾಗಿ ನಾವೇ ಇವ್ರನ್ನ ಹೆಂಗೋ ಮಾಡಿ ಕಾಪಾಡಿದ್ವಿ. ಆದ್ರೆ ಸ್ವಂತ ಮಗನೇ ಸಾಬೀತಾಗೋ ತನಕ ಬಿಡದೆ ಆ ಹುಡುಗಿ ಅಣ್ತಮ್ಮಂದ್ರ ಜೊತೆ ಸೇರ್ಕೊಂಡು ಸಂಚು ಮಾಡಿ ಸ್ವತಃ ಅವ್ರಪ್ಪ ಅಮ್ಮನೇ ಒಪ್ಕೊಳ್ಳೋ ತರ ಇವನು ಮಾಡ್ಬಿಟ್ಟ. ಹಾಗಾದ್ರೆ ನೀವೊಂದ್ ಮಾತ್ ಹೇಳಿ, ಒಂದ್ ವೇಳೆ ನಿಮ್ ಮಗಳೇ ಇಂಥವ್ರ ಮನೆಗ್ ಸೊಸೆಯಾಗಿ ಹೋಗಿ ಅವಳ ಗಂಡನ್ ಮನೇಲಿ ಅವ್ರ ಅತ್ತೆ ಮಾವ ದುರಾಸೆ ಪಟ್ಟು ಅವಳನ್ ಕೊಂದ್ಬಿಟ್ರೆ ಆಗ್ಲೂ ನೀವ್ ಹೀಗೆ ಹೇಳ್ತೀರಾ? ಹಾಗಾದಾಗ ನೋಡ್ಕೊಳ್ಳೋಣ. ಒಂದ್ ವೇಳೆ ನಮ್ಗೇನಾದ್ರೂ ಭಾಸ್ಕರನ್ ತರ ಮಗ ಇದ್ದಿದ್ರೆ ಅವನ್ನ ದೇವರಾಣೆ ಕೊಲೆನೇ ಮಾಡ್ತಿದ್ದೆ. ನಡೀರಿ ಅಲ್ಲ, ಇವತ್ತಿಂದ ಈ ಹುಡುಗನ್ ಜೊತೆ ಈ ಮನೆಯವ್ರ ಜೊತೆ ಯಾವ ಸಂಬಂಧನೂ ಇಟ್ಕೊಳ್ಳೋದ್ ಬೇಡ. ನಡೀರಿ. ಎಂತ ಜನಗಳಿದಾರಪ್ಪ. ಇವ್ರ ಮಾತು ನಿಜಾನೇ. ನಾನು ತುಂಬಾ ಕೆಟ್ಟವನು. ಸ್ವಂತ ಅಪ್ಪ ಅಮ್ಮ ಅಣ್ಣ ಅವರೆಲ್ಲರನ್ನೂ ಜೈಲಿಗೆ ಕಳಿಸ್ಬಿಟ್ಟೆ. ಯಾವ ಅಪ್ಪ ಅಮ್ಮ ನನ್ನ ಹುಟ್ಟಾಗಿಂದ ಪ್ರೀತಿಯಿಂದ ಸಾಕಿದ್ರು, ಯಾವ ಅಣ್ಣ ನನಗೆ ಕೆಲ್ಸ ಹೇಳ್ಕೊಟ್ನೋ, ನಿಮ್ಮನ್ನ ನಾನೇ ಜೈಲಿಗೆ ಕಳಿಸ್ಬಿಟ್ಟೆ. ಅದಕ್ಕೆಲ್ಲ ನಾನೇ ಕಾರಣ. ಭಾಸ್ಕರ್ ಅವ್ರೆ, ಇದು ಕಾರಣ ನೀವಲ್ಲ. ಭೀಮರಾವ್, ಈ ಬಾಗ್ಲಲ್ಲೇ ಕೂತು ಈ ಊರಿನ ಜನರೆಲ್ಲ ಮತ್ತೆ ನಮ್ಮಪ್ಪ ಗಂಟೆಗಟ್ಲೆ ಮಾತಾಡ್ತಿದ್ರು. ಇವತ್ತಿದೇ ಊರಿನ ಜನರೆಲ್ಲ ನಮ್ ಜೊತೆ ಸಂಬಂಧ ಬೇಡ ಅಂತಿದ್ದಾರೆ. ಇವ್ರಿಗೆಲ್ಲ ನಾನೇ ಅಪರಾಧಿ ತರ ಕಾಣಿಸ್ತಿದ್ದೀನಿ. ಎಲ್ರೂ ಶಾಪ ಹಾಕೋರೆ ನಂಗೆ. ನಾನು ನಮ್ಮ ಅಪ್ಪ ಅಮ್ಮ ಅಣ್ಣ ಅವ್ರ ಜೊತೆನೆ ಜೈಲಲ್ಲಿ ಇರ್ತೀನಿ. ಆಗ್ಲಾದ್ರೂ ಈ ಹಳ್ಳಿ ಜನರೆಲ್ರಿಗೆ, ಅಪ್ಪ ಅಮ್ಮ ಅಣ್ಣಂಗೆ ಆಗ ನನ್ ಮುಖ ತೋರಿಸಬಹುದು. ಭಾಸ್ಕರ್ ಅವ್ರೆ, ನ್ಯಾಯಕ್ಕೊಂದ್ ಬೆಲೆ ಇದೆ. ಅದಕ್ಕೆ ಯಾರೇ ಎಷ್ಟೇ ಬೆಲೆ ಕಟ್ಟಿದ್ರು ಅದ್ ಯಾವತ್ತಿಗೂ ಕಮ್ಮಿನೇ. ಹೀಗೂ ಯೋಚನೆ ಮಾಡಿ ನೋಡಿ, ನಿಮ್ ಅತ್ತಿಗೆಯವ್ರ ಆತ್ಮಕ್ಕೆ ನಿಮ್ ಮೇಲೆ ಎಷ್ಟ್ ಹೆಮ್ಮೆ ಆಗಿರ್ಬೋದು. ಇನ್ನೊಂದ್ ಮಾತು, ಈ ಸಮಾಜ ತನ್ನ ಮೂಗಿನ ನೇರಕ್ಕೆ ಮಾತಾಡೋದು. ಆದ್ರೆ ನಾಳೆ ಎಲ್ರೂ ತಮ್ಮ ಸೊಸೆದಿರ್ಗೆ ಹಿಂಸೆ ಕೊಡಕ್ಕೂ ಮೊದ್ಲು ಯೋಚಿಸ್ತಾರೆ. ಅವ್ರ ಮಗ ಭಾಸ್ಕರ್ ಆಗೋದ್ ಬೇಡ ಅನ್ಕೋತಾರೆ. ಸಂಬಂಧಕ್ಕೋಸ್ಕರ ನ್ಯಾಯನ ಬಲಿ ಕೊಡ್ಲಿಲ್ಲ ನೀವು. ಅಪ್ಪ ಹೇಳ್ತಿರ್ತಾರೆ, ಅಪರಾಧ ಯಾವತ್ತಿದ್ರೂ ಅಪರಾಧನೇ, ಮತ್ ಅಪರಾಧಿ ಅಪರಾಧಿ ಅಷ್ಟೇ. ಅವ್ರು ಯಾರಿಗೂ ಅಪ್ಪನೂ ಆಗಿರಲ್ಲ, ಯಾರಮ್ಮನೂ ಆಗಿರಲ್ಲ. ಅದಕ್ಕೆ ನೀವು ಮುಂದೇನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅದನ್ನ ಯೋಚನೆ ಮಾಡಿ. ಹೌದು ಭಾಸ್ಕರ, ಮುಂದಾಗೋದ್ರ ಬಗ್ಗೆ ಯೋಚನೆ ಮಾಡು. ಹಾ, ಹಂಗೆ ಮಾಡಿ. ಆಗ್ಬೇಕಾಗಿರೋದೆಲ್ಲ ಆಗಿದೆ. ಈಗ ಹಿಂದೆ ನಡೆದಿರೋದೆಲ್ಲ ಮರ್ತು ಮುಂದೆ ನಡೆಯೋದನ್ನ ನೋಡಿ. ಧೈರ್ಯವಾಗಿರಿ ಭಾಸ್ಕರ. ಮತ್ತೆ ಯಾರು ನಿಮ್ ಪರವಾಗಿ ನಿಂತರು ಅಷ್ಟೇ, ನಿಲ್ಲದೇ ಇದ್ರು ಅಷ್ಟೇ, ನಾವಂತೂ ಯಾವಾಗ್ಲೂ ನಿಮ್ ಪರವಾಗೇ ಇರ್ತೀವಿ. ನಂಗಿದ್ ಬೇಕಿತ್ತು. ಇದನ್ನಿಟ್ಕೊಂಡು ನೀನೇನ್ ಮಾಡ್ತೀಯ? ನಿನ್ನ ನೋಡಿದ್ರೆ ಡೋಲ್ ಬಾರಿಸೋ ಜಾತಿ ಅವನನ್ಸಲ್ಲ. ಜಾತಿ ವಿಷಯ ಬಿಡು, ನನ್ಗಿದ್ ಬೇಕಷ್ಟೇ. ಸರಿ, 5 ಅಣಿ ಕೊಟ್ಟು ತಗೊಂಡ್ ಹೋಗು. ಇದ್ರ ಬದಲು ನಾನು ಇದನ್ನ ತಗೊಂಡೋಗ್ಲಾ? ಹಾ, ತಗೊಂಡ್ ಹೋಗು, ತಗೊಂಡ್ ಹೋಗು. ಗಂಗಾ, ಅಮ್ಮ, ಅಮ್ಮ, ಅಮ್ಮ. ಏನಾಯ್ತು? ಏನಾಯ್ತು ಅಮ್ಮ? ನಿಮಗ್ ಗೊತ್ತಾ, ಭಾಸ್ಕರ್ ಅವ್ರ ಅತ್ತಿಗೆಗೆ ನ್ಯಾಯ ಸಿಕ್ತು. ಏನು?
ಭಾಸ್ಕರ್ ಅವ್ರ ಅಪ್ಪ ಅಮ್ಮ ಮತ್ತೆ ಅವ್ರ ಅಣ್ಣ ಎಲ್ರೂ ಜೈಲಿಗೆ ಹೋದ್ರು. ಎಂಥ ಒಳ್ಳೆ ವಿಷಯ ಹೇಳಿದ್ಯೋ. ತುಂಬಾ ದೊಡ್ಡ ಕೆಲ್ಸ ಕಣೋ ಇದು. ನನ್ ಜೀವನದಲ್ಲಿ ಮೊದಲನೇ ಸಲ ಹೆಣ್ಣನ್ ನ್ಯಾಯ ಸಿಕ್ತು ಅಂತ ಕೇಳ್ತಿರೋದು. ಇದಕ್ಕೆಲ್ಲ ನಮ್ ಭೀಮನೇ ಕಾರಣ ಆಗಿರ್ತಾನೆ. ಹೌದು, ಭೀಮ ಎಲ್ಲಿ? ಹಾ, ದಾರಿಲ್ ಬರ್ತಿರ್ತಾನೆ. ಅದಕ್ಕೆ ಇವತ್ತು ತುಂಬಾ ಸಂತೋಷದ ದಿನ. ಭೀಮಂಗ್ ಹೋಳಿಗೆ ಅಂದ್ರೆ ತುಂಬಾ ಇಷ್ಟ. ನೀವು ಮಾಡ್ತೀರಾ? ಹಾ, ಈಗ್ಲೇ ಮಾಡ್ತೀನಿ. ಬೇಡ ಅಮ್ಮ, ನಂಗ್ ತುಂಬಾ ನೋವಾಗಿದೆ. ಏನಾಯ್ತು? ಹಾ, ಈ ಬಾಲ ಆನಂದ ಹೇಳ್ತಿದ್ರಲ್ಲ, ಭಾಸ್ಕರ್ ಅವ್ರ ಅದಕ್ಕೆ ನ್ಯಾಯ ಸಿಕ್ತು ಅಂತ. ಅದೇ ಬೇಕಿತ್ತಲ್ಲ ನಿಂಗೂ ನಿಮ್ಮೆಲ್ರಿಗೂ. ಆದ್ರೆ ಈಗೇನಾಯ್ತು ನಿಂಗೆ? ಸಂಬಂಧಗಳ ಅರ್ಥ ಏನು ಅಂತ ಹೇಳಮ್ಮ. ಅದ್ರಲ್ಲಿ ಯಾಕೆ ಇಷ್ಟೊಂದು ಗೊಂದಲ ಇದೆ? ಒಬ್ಬ ಮಗ ಜೈಲಿಗೆ ಹೋಗೋದ್ರಿಂದ ತಾನು ತಪ್ಪಿಸ್ಕೊಳಕ್ಕೆ ಅವನ್ ಮಾಡಿದ ತಪ್ಪನ್ನೆಲ್ಲ ಅವ್ರ ಅಪ್ಪ ಅಮ್ಮನ ಮೇಲೆ ಹೊರಿಸ್ತಾನೆ. ಅದೇ ಇನ್ನೊಬ್ಬ ಮಗ ಎಷ್ಟೊಳ್ಳೆಯವನಂದ್ರೆ ಅಪ್ಪ ಅಮ್ಮ ಇಬ್ರು ಅಪರಾಧಿಗಳು ಅಂತ ಗೊತ್ತಿದ್ರು ಅವ್ರ ಜೊತೆ ಜೈಲಿಗೆ ಹೋಗ್ತೀನಿ ಅಂತಾನೆ. ಯಾಕೆ ಹೀಗೆ? ಭಾಸ್ಕರ್ ಅವರು ಶಿಕ್ಷೆನೂ ಕೊಡಿಸ್ಬೇಕು ಅಂತಿದ್ರು. ಕೊಡ್ಸಾದ್ಮೇಲೆ ಅವರೇ ಹೇಳ್ತಿದ್ರು. ಯಾಕೆ ಹೀಗೆ? ನೋಡು, ಭಾಸ್ಕರ್ ತುಂಬಾ ಧೈರ್ಯವಂತ. ಅದಕ್ಕೆ ಅವ್ರ ಅಪ್ಪ ಅಮ್ಮನ ವಿರುದ್ಧನೇ ನಿಂತು ಅವ್ರ ಅದಕ್ಕೆ ಸಾವಿಗೆ ನ್ಯಾಯ ಕೊಡಿಸಿದ್ರು. ಹಾಗನ್ ಮಾತ್ರಕ್ಕೆ ಒಬ್ಬ ಧೈರ್ಯವಂತನಾಗಿರೋ ವ್ಯಕ್ತಿನೂ ಕೆಲವೊಂದ್ಸಲ ಧೃತಿಗೆಡ್ಬೋದು ಅಲ್ವಾ? ಭಾಸ್ಕರ್ ಅವರು ಅವ್ರ ಅಪ್ಪ ಅಮ್ಮನ್ ತುಂಬಾ ಪ್ರೀತಿಸ್ತಾರೆ ಅಲ್ವಾ? ನಿಸ್ವಾರ್ಥ ಪ್ರೀತಿ. ಅದಕ್ಕೆ ಅವ್ರ ಜೈಲಿಗೆ ಹೋಗುವಾಗ ಕಣ್ಣಲ್ಲಿ ನೀರ್ ಬಂದಿರುತ್ತೆ. ಅರ್ಥ ಮಾಡ್ಕೋ ಭೀಮಾ, ನಿಜವಾದ ಸಂಬಂಧಗಳು ಹೀಗೆ ಇರೋದು. ಇದೇ ಸಂಬಂಧನೇ ಪ್ರೀತಿಸಿದವ್ರ ವಿರುದ್ಧ ಹೋಗೋದಕ್ಕೂ ಧೈರ್ಯ ಕೊಡೋದು, ಅದೇ ದೂರ ಆದಾಗ ಅಳೋದಕ್ಕೂ ಹೇಳ್ಕೊಡೋದು. ಒಬ್ರಲ್ಲಿ ಬಲ ಮತ್ತೆ ದುರ್ಬಲ ಒಟ್ಟಿಗೆ ಹೇಗಿರಕ್ ಸಾಧ್ಯ? ನನಗಿದ ಅರ್ಥನೇ ಆಗ್ತಿಲ್ಲ. ನಾನ್ ಅರ್ಥ ಮಾಡಿಸ್ತೀನಿ. ನೋಡು ಭೀಮಾ, ಮಂಜುಳನ್ ಮದ್ವೆ ನಿಶ್ಚಯ ಆದಾಗ ನೀನ್ ನಿನ್ನಮ್ಮನ ಹತ್ರ ವಾದ ಮಾಡ್ಲಿಲ್ವಾ? ನಿಮ್ಮಮ್ಮ ನಿಂಗ್ ಬೈದ್ರು ಅಂತ ನೀನ್ ಕೋಪ ಮಾಡ್ಕೊಂಡ್ ಮನೆ ಬಿಟ್ಟು ಹೊರಟೋದೆ. ಇದ್ರಿಂದ ತುಂಬಾ ನೊಂದ್ಕೊಂಡಿದ್ದು ನಿಮ್ಮಮ್ಮ. ಆದ್ರೆ ಮದ್ವೆ ಕಾರ್ಯ ಶುರು ಆದ್ಮೇಲೆ ಕೇಳ್ತಿದ್ರು, ಭೀಮ ಬನ್ನ ಅಂತ. ನೀನ್ ಬಂದಿಲ್ಲ ಅಂತ ಅವ್ರಿಗೆ ಗೊತ್ತಾದಾಗ ಕೋಪ ಮಾಡ್ಕೋತಿದ್ರು. ಅದೇ ಕೋಪದಲ್ಲಿ ಎಲ್ರಿಗೂ ರೇಗ್ತಿದ್ರು, ಮತ್ತೆ ಕಣ್ಣೀರ್ ಹಾಕ್ತಿದ್ರು. ತಕ್ಷಣ ತಮಗ್ ತಾವೇ ಸಮಾಧಾನ ಮಾಡ್ಕೊಂಡು ಅದೇ ಬೇಜಾರಲ್ಲಿ ಕೆಲ್ಸ ಮಾಡೋಕ್ ಶುರು ಮಾಡ್ತಿದ್ರು. ಆಮೇಲೆ ಎಲ್ಲ ಕೆಲ್ಸ ಮುಗಿದ್ಮೇಲೆ ಒಬ್ರೇ ಕೂತ್ಕೊಂಡು ಭೀಮಾ ಅಂತ ಅಳ್ತಾ ಇದ್ರು. ಗೊತ್ತಾಯ್ತಲ್ವಾ? ಕೆಲವೊಮ್ಮೆ ಬಲವಾಗಿರ್ತೀವಿ, ಕೆಲವೊಮ್ಮೆ ದುರ್ಬಲವಾಗ್ತೀವಿ. ಅದ್ಕೆ ಅಮ್ಮ, ನಾನ್ ಯಾವತ್ತೂ ನಿನ್ನನ್ ಬಿಟ್ಟು ಹೋಗಲ್ಲ. ದೊಡ್ಡವನಾದ್ರೂ ಅಷ್ಟೇ, ಮುತ್ಕಾದ್ರೂ ಅಷ್ಟೇ, ಕೊನೆಗ್ ಸತ್ತು ಹೋದ್ರು ನಿನ್ನನ್ ಮಾತ್ರ ಬಿಟ್ಟು ಹೋಗಲ್ಲ. ಹಂಗ ನೀನ್ ಮುದ್ಕಾದ್ರೂ ಸರಿ, ನಾನು ನಿಮ್ಮಪ್ಪ ಮಾತ್ರ ವಯಸ್ಸಾಗದೆ ಇರ್ತೀವ? ನಾವೇನ್ ಸಾಯೋದೇ ಇಲ್ವಾ? ಇಲ್ಲ ಅಮ್ಮ, ನನ್ ಜೀವನ ಪೂರ್ತಿ ನಿಮ್ ಜೊತೆನೆ ಇರ್ಬೇಕು. ನಂಗೇನು ಹುಚ್ಚಿಡ್ದಿಲ್ಲ ನಿಮ್ ಹತ್ರ ಪದೇ ಪದೇ ಸಾಯು ಮಾತಾಡಕ್ಕೆ. ಆದ್ರೆ ಇನ್ನು ಸಹಿಸ್ಕೊಳ್ಳೋ ಶಕ್ತಿ ಕುಗ್ಗ್ ಹೋಗಿದೆ ನನ್ನಲ್ಲೀಗ. ಹೇಳಮ್ಮ, ಇರ್ತೆ ತಾನೆ? ಇರ್ತೀನಿ. ನಾನೀಗ ನಿನ್ ಸಮಾಧಾನಕ್ಕೆ ಏನೇ ಹೇಳಿದ್ರು ನಂಗ್ ಗೊತ್ತು ನಾನ್ ಹೆಚ್ಚ ದಿನ ಬದುಕಲ್ಲ ಅಂತ.
ಈ ಚಿದಾನಂದ್ರು ಅವ್ರ ಮಗನ್ಗೆ ಬುದ್ಧಿ ಕಲಿಸ್ಲೇಬೇಕು, ಇಲ್ಲಾಂದ್ರೆ ಇಡೀ ಊರೇ ಹಾಳಾಗೋಗುತ್ತೆ. ಒಬ್ಬ ಆಚಾರಿ ಮಗ ಈ ಕೆಲಸ ಮಾಡ್ತಾನ? ಇದು ಸಮಾಜಕ್ಕೆ ಏನ್ ಸಂದೇಶ ಕೊಡುತ್ತೆ? ಖಂಡಿತ ನಾವು ಯಾರಿಗೂ ಮುಖ ತೋರಿಸದೇ ಇರೋ ತರ ಆಗೋಗುತ್ತೆ. ಇವನ್ ಇದೇ ರೀತಿ ಮಾಡ್ತಾ ಇದ್ರೆ ನಾಳೆ ನನ್ನ ಮತ್ತೆ ನಿನ್ ಮಕ್ಕಳು ಕೂಡ ಇವನ್ ನೋಡ್ಕೊಂಡು ಡೋಲ್ ಬಾರ್ಸಕ್ ಹೇಳ್ಕೊಂತಾರೆ. ನಾನ್ ಹೇಳದ್ ಕೇಳು, ಆ ಆಚಾರಿನ ಬಿಟ್ಬಿಡೋಣ, ನಾವೇ ಇವನ್ನ ಎತ್ತಾಕೊಂಡು ಹೋಗೋಣ. ರೆಡಿ? ಏನಿದು? ಒಂದ್ ಹೆಜ್ಜೆ ಮುಂದೆ ಬಂದ್ರೆ ಕೈ ಕಾಲ್ ಮುರಿದು ಇಲ್ಲೇ ಹೂತಾಕ್ಬಿಡ್ತೀನಿ. ನಡೆ. ಅಯ್ಯೋ ಮಗು, ಬಿಡಿ, ಬಿಡಿ ನನ್ನ, ಕೆಳಗಿಳಿಸಿ ನನ್ನ, ನಾನು ಹೋಗ್ಬೇಕು, ಬಿಡ್ರು, ಬಿಡಿ, ಬಿಡಿ ನನ್ನ. ಬಿಡಿ ನನ್ನ. ಧ್ರುವ, ಇವನ್ ಯಾಕೆ ಹಿಡ್ಕೊಂಡ್ ಬಂದಿದ್ಯಾ? ಏನ್ ಮಾಡ್ದ ಇವನು? ಚಿದಾನಂದ್ರೆ, ನಿಮ್ ಮಗ ಅಲ್ಲೆಲ್ಲೋ ಹೋಗಿ ಡೋಲ್ ಬಾರಿಸ್ತಿದ್ದ. ಯಾರ್ ನೆರಳು ಕಂಡ್ರು ನಾವು ದೂರ ಹೋಗ್ತೀವೋ ಅವ್ರ ಮನೆಗೆ ಹೋಗಿ ಊಟ ಮಾಡ್ತಾನೆ. ಇನ್ ಇದನ್ನೆಲ್ಲ ಸಹಿಸ್ಕೊಳಕ್ಕಾಗಲ್ಲ. ಈಗ್ಲೇ ಇವನ್ನ ಶುದ್ಧ ಮಾಡ್ಬೇಕು, ಇಡೀ ಊರಿನ ಜನದ ಮುಂದೆ ಮಾಡ್ಬೇಕು. ಇಲ್ಲಾಂದ್ರೆ ನಾವೆಲ್ಲ ಸೇರಿ ಇವನ್ನ ಬಹಿಷ್ಕಾರ ಹಾಕ್ತಿವಿ. ನನ್ನ ಶುದ್ಧೀಕರಣ ಮಾಡ್ಬೇಕಾ? ಅವೆಲ್ಲ ಆಗ್ದಿರೋ ಮಾತು. ಶುದ್ಧ ಆಗ್ಬೇಕಾಗಿರೋದು ನಾನಲ್ಲ, ನೀವೆಲ್ರೂ ಮತ್ತೆ ಈ ಊರ್ ಶುದ್ಧ ಆಗ್ಬೇಕಾಗಿರೋದು. ನಿಮ್ಗಳ್ ಮನ್ಸ್ಕೊಳಕಾಗಿರೋದು. ಹೊರಗೋದಾಗ ಒಂದ್ ತೊಟ್ಟು ನೀರ್ ಕುಡಿದ್ಯಾ ಅಂತ ಕೇಳಿಲ್ಲ, ಅದೇಗ ನೀರ್ ಸುರಿಯಕ್ಕೆ ಇಡೀ ಊರೇ ಸೇರ್ಕೊಂಡ್ಬಿಡತ್ತೆ ಇಲ್ಲಿ. ಹೇಳಿ ಆಚಾರಿಗಳೇ, ಇವತ್ ಇಲ್ಲೇ ನಿರ್ಧಾರ ಆಗೋಗ್ಲಿ. ಈ ಹಳ್ಳಿ ಜನಕ್ಕೆ ಬುದ್ಧಿ ಇಲ್ವೋ, ಇಲ್ಲ ನಿಮಗಿಲ್ವೋ, ಅಥವಾ ಧ್ರುವಂಗ್ ಬುದ್ಧಿ ಇಲ್ವೋ ನೋಡೋಣ. ತುಂಬಾ ದಿನಗಳಿಂದ ಕಾಯ್ತಾ ಇದ್ದೆ ಆಚಾರಿಗಳೇ, ನೀವು ಇವ್ರ ಪರಾನ ಅಥವಾ ಅವ್ರ ಪರಾನ? ಪರೇಶ, ಕಂಡವ್ರ ಮನೆ ಬೆಂಕಿಲಿ ಬೀಡಿ ಹಚ್ಕೋಬೇಡ. ಹೊರಡಿಲಿಂದ. ಹೋಗ್ಬೇಕಾ? ಎಲ್ಲಿಗೆ ಹೋಗ್ಲಿ? ಕಂಡೋರ್ ಮನೆ ಬೆಂಕಿಲ್ ಬೀಡಿ ಹಚ್ಕೊಳ್ಳೋದನ್ನ ನಿಮ್ಮಿಂದ ತಾನೇ ಕಲ್ತಿದ್ದು. ನೋಡಿ ಆಚಾರಿಗಳೇ, ನಿಮ್ಗೂ ಈ ಪರೇಶನ್ಗೂ ಅದೇನೇ ವ್ಯಕ್ತಿಗತ ದ್ವೇಷ ಇರ್ಲಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಧ್ರುವನಿಗೆ ಶುದ್ಧ ಆಗ್ಲೇಬೇಕು. ಏನಂತೀರಾ? ಶುದ್ಧ ಆಗ್ಲೇಬೇಕು, ಶುದ್ಧ ಆಗ್ಲೇಬೇಕು. ಇವನು ಮೇಲ್ನವ್ರಿಗೆ ಸೇರಿದವನು ಕೆಳಗ್ನವರ ಸಹವಾಸ ಮಾಡಿದಾನೆ, ಅವ್ರ ಜೊತೆನೆ ಕೂತು ಊಟ ತಿಂಡಿ ಮಾಡಿದಾನೆ. ಆದ್ರಿಂದ ಇವನ ಶುದ್ಧೀಕರಣ ಕಾರ್ಯ ಕೂಡ ದೊಡ್ಡದಾಗಿ ಆಗ್ಬೇಕು. ಶುದ್ಧೋದಕದಲ್ಲಿ ಸ್ನಾನ ಆಗ್ಬೇಕು, ತುಪ್ಪದಲ್ಲಿ ಸ್ನಾನ ಆಗ್ಬೇಕು, ಆಮೇಲೆ ಜೇನುತುಪ್ಪದಲ್ಲಿ ಸ್ನಾನ ಆಗ್ಬೇಕು. ಕೊನೆದಾಗಿ 101 ಬಾವಿಗಳಿಂದ ನೀರು ತಂದು ಶುದ್ಧ ಮಾಡ್ಬೇಕು ಇವನ್ನ. ನಂತರ ಇಡೀ ಊರ್ಗೆ ಊಟ ಹಾಕ್ಸ್ಬೇಕು, ಭೋಜನ ಹಾಕ್ಸ್ಬೇಕು, ಮೃಷ್ಟಾನ್ನ ಭೋಜನ. ಪಂಡಿತ್ರೆ, ತಲೆಗಿಲೆ ಕೆಟ್ಟಿದ್ಯಾ ನಿಮ್ಗೆ? ಇದನ್ನೆಲ್ಲ ಮಾಡಕ್ಕೆ ಎಷ್ಟು ಖರ್ಚಾಗತ್ತೆ ಗೊತ್ತಾ? ಖರ್ಚು? ಅಯ್ಯೋ ಪಂಡಿತ್ರೆ, ಮುತ್ತಿನಂತ ಮಾತು ಹೇಳಿದ್ರಿ ನೀವು. ಖರ್ಚು ಮಾಡ್ಲಿ ಬಿಡಿ. ಇವರು ಊರವರಿಂದೆಲ್ಲ ಕೊಳ್ಳೆ ಹೊಡೆದಿದ್ದಾರಲ್ಲ. ಆಚಾರಿಗಳೇ, ಎಷ್ಟು ಪಾಪ ಮಾಡಿದಾನೋ ಅಷ್ಟೇ ಪ್ರಾಯಶ್ಚಿತ್ತ ಕೂಡ ಆಗ್ಲೇಬೇಕು. ಸರಿ, ಹಾಗಿದ್ರೆ ಅದೇನ್ ಮಾಡ್ತಿರೋ ಮಾಡಿ, ಆದ್ರೆ ಎಲ್ಲ ಇವತ್ತೇ ನಡೆದ್ ಬಿಡ್ಬೇಕಷ್ಟೇ. ನಾನ್ ಶುದ್ಧೀಕರಣ ಮಾಡಿಸ್ಕೊಳ್ಳಲ್ಲ. ನೋಡಿದ್ರುವ, ನಿನಗಿಷ್ಟ ಬಂದಂಗ್ ಬದುಕಕ್ಕಾಗಲ್ಲ ಇಲ್ಲಿ. ಈ ಸಮಾಜದಲ್ಲಿ, ಈ ಹಳ್ಳಿನಲ್ಲಿ, ಈ ಮನೇಲಿ ನೀನ್ ಇರ್ಬೇಕು ಅಂತಿದ್ರೆ ನೀನ್ ಶುದ್ಧೀಕರಣಕ್ಕೆ ಒಪ್ಲೇಬೇಕು. ನಿಮ್ ಹಳ್ಳಿ, ನಿಮ್ ಈ ಸಮಾಜ, ನಿಮ್ ಮನೆ ಎಲ್ಲ ಬಿಟ್ಟೋಗ್ತೀನಿ, ಆದ್ರೆ ಶುದ್ಧೀಕರಣ ಮಾಡ್ಕೊಳ್ಳಲ್ಲ. ಹಿಡ್ಕೊಳ್ರಿ ಇವನ್ನ, ಯಾವ್ದಾದ್ರು ಮರ ಕಟ್ಟಾಕಿ. ಅದ್ ಹೇಗ್ ಶುದ್ಧ ಆಗಲ್ವೋ ನಾನು ನೋಡೇ ಬಿಡ್ತೀನಿ. ದೂರ, ಎಲ್ರು ದೂರ ಇರಿ, ದೂರ ಇರಿ. ಧ್ರುವ, ದೂರ ಇರಿ. ಯಾರಾದ್ರೂ ಹತ್ರ ಬಂದೆ ನನ್ನ ಕತ್ಕುಯ್ಕೊಂಡು ಸುತ್ತೋಗ್ತೀನಿ ಅಪ್ಪ. ಏನ್ ಮಾಡ್ತಿದ್ಯೋ? ದೂರ ಹೋಗಿ. ದೂರ, ದೂರ ಇರಿ, ದೂರ. ಅಪ್ಪ ದೂರ ಇರಿ, ಹತ್ರ ಬರಬೇಡಿ, ಇಲ್ಲಾಂದ್ರೆ ನಾನು ಕತ್ಕುಯ್ಕೊಂಡು ಸುತ್ತೋಗ್ತೀನಿ. ಇದನ್ ಮಾಡ್ತಿದ್ಯಾ ಧ್ರುವ? ಈ ಜನ ಶುದ್ಧೀಕರಣ ಹೆಸರಲ್ಲಿ ಯಾವ್ಯಾದ್ರಲ್ಲ ನನಗೆ ಸ್ನಾನ ಮಾಡಿಸ್ತಾರಂತೆ. ಇದೆಲ್ಲ ಮಾಡಿದ್ರೆ
ನಾನ್ ಪವಿತ್ರ ಆಗಿ ಹೋಗ್ತೀನಂತೆ. ಇನ್ಮೇಲೆ ನಿಮ್ ಜೊತೆ ಸೇರಬಾರ್ದಂತೆ ನಾನು. ಆದ್ರೆ ನಾನು ನಿನ್ ಜೊತೆ ಸೇರದೆ ಹೇಗಿರ್ಲಿ ಭೀಮಾ? ನಾನ್ ನಿಮ್ ಮನೆಗ್ ಪದೇ ಪದೇ ಬಂದ್ರೆ ಇವರೆಲ್ಲ ನಂಗೆ ಪದೇ ಪದೇ ಶುದ್ಧಿ ಆಗೋ ಅಂತಾರೆ. ದೂರ ಇರಿ, ಹತ್ರ ಬರ್ಬೇಡಿ ಅಪ್ಪ. ಈ ಅನಾಚಾರಕ್ಕೆಲ್ಲ ಇನ್ನ ಎಷ್ಟ್ ದಿನ ಭೀಮಾ? ಒಂದಲ್ಲ ಒಂದಿನ ಇವ್ರ ಅನಾಚಾರಕ್ಕೆಲ್ಲ ಕೊನೆ ಆಗ್ಬೇಕಲ್ವಾ? ಇವತ್ತೇ ಯಾಕಾಗ್ಬಾರ್ದು? ಹತ್ರ ಬರ್ಬೇಡಿ ಅಪ್ಪ, ಇಲ್ಲಾಂದ್ರೆ ಕೈ ಕುಯ್ಕೊಂಡು ನಾನು ಸತ್ತೋಗ್ತೀನಿ ಅಪ್ಪ. ಧ್ರುವ ಹಾಗೆ ಮಾಡ್ಕೋಬಾರ್ದು. ನಾನು ಹಂಗೆ ಮಾಡೋದಪ್ಪ. ಆಚಾರಿಗಳೇ, ಏನಾದ್ರೂ ಮಾಡಿ ನಿಮ್ ಮಗನ ತಡೀರಿ. ನೋಡ್ ಧ್ರುವ, ಇವತ್ ನೀನು ಅವನ ಜೊತೆ ಹೋದ್ರೆ ನಿನ್ನ ಸಂಬಂಧ ಇಲ್ಲಿ ಮುಗೀತು ಅನ್ಕೋ. ನನ್ ಪಾಲಿಗೆ ಸತ್ತೋದೆ ನೀನು. ಮತ್ತೆ ದೂರ ಹೋಗೋಕಾದ್ರು ಬಿಡಿ ನನ್ನ. ನಿಮ್ ಪಾಲಿಗೆ ನಾನು ಸತ್ಯ ಅನ್ಕೊಳ್ಳಿ. ನಮ್ಮಮ್ಮನ್ನ ನೀವು ಸಾಯಿಸೇ ಬಿಟ್ರಿ, ಈಗ ನನ್ನೂ ಕೂಡ ಸಾಯಿಸ್ಬಿಡಿ. ಇನ್ನೇನ್ ಮಾಡಕ್ಕಾಗತ್ತೆ ನಿಮ್ಗೆ? ಹಾಗೆಲ್ಲ ಹೇಳ್ಬೇಡ ಧ್ರುವ, ನೀನ್ ತಪ್ಪು ಮಾಡ್ತಿದ್ಯಾ. ಎಷ್ಟಾದ್ರೂ ಅವ್ರು ನಿಮ್ಮಪ್ಪ. ಧ್ರುವ ಪುಟ್ಟ, ನನ್ ಮಾತ್ ಕೇಳು. ಅಪ್ಪ ಹೇಳ್ತಿರೋದನ್ನ ಅರ್ಥ ಮಾಡ್ಕೊ. ಶುದ್ಧೀಕರಣಕ್ಕೆ ಒಪ್ಕೋ ಧ್ರುವ. ನೋಡು ಮಗು, ನಂಗ್ ಗೊತ್ತು ಅದು ಭೀಮಾ ನಿನ್ ಪ್ರಾಣ ಸ್ನೇಹಿತ ಅಂತ. ನೀವಿಬ್ರು ತುಂಬಾ ಅನ್ಯೋನ್ಯವಾಗಿದ್ದೀರಾ. ಆದ್ರೆ ನೀನ್ ತಿಳ್ಕೊ, ಭೀಮಾ ಇಲ್ದೇನೋ ನೀನ್ ಬದುಕ್ಬೋದು. ಆದ್ರೆ ಮನೆ ಇಲ್ದೆ, ಪರಿವಾರ ಇಲ್ದೆ, ಅದ್ರಲ್ಲೂ ಅಪ್ಪ ಇಲ್ದೆ ಬದುಕೋದ್ ತುಂಬಾ ಕಷ್ಟ ಆಗುತ್ತೆ ಧ್ರುವ ಪುಟ್ಟ. ನನ್ ಮಾತ್ ಕೇಳು. ನನ್ ಬದುಕ್ಬೋದು ಚಿಕ್ಕಮ್ಮ. ಇಷ್ಟ ದಿನ ಅಮ್ಮ ಇಲ್ದೆ ಬದುಕಿದೀನಿ. ಇನ್ಮೇಲೆ ನನ್ನ ಅಪ್ಪ ಇಲ್ದೇನು ಬದುಕ್ಬೋದು. ಮತ್ ಯಾರತ್ರ ಇಂಥ ಸ್ನೇಹಿತ ಇರ್ತಾನೋ? ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರು ಸುಲಭವಾಗಿ ದಾಟ್ಬೋದು. ಏನಾಯ್ತು ಆಚಾರ್ಯಗಳೇ? ಸುಮ್ನೆ ಹೀಗೆ ಹೆದರ್ಸ್ಕೊಂಡಿರ್ತಿರೋ ಅಥವಾ ಏನಾದ್ರೂ ಮಾಡ್ತಿರೋ? ಈ ಹಳ್ಳಿಯವ್ರ ಮುಂದೆ ಸಾಬೀತ್ ಮಾಡೋದಕ್ಕೆ ಇದೊಂದು ಒಳ್ಳೆ ಅವಕಾಶ ನೋಡಿ. ನೀವೊಬ್ಬ ಈ ಸಮಾಜದ ನಾಯಕರು. ಬಹಿಷ್ಕಾರ ಹಾಕಿ ಇವನಿಗೆ, ಇಡೀ ಹಳ್ಳಿಗೆಲ್ಲ ಡಂಗೂರ ಹೊಡ್ಸಿ, ಇನ್ಮೇಲೆ ನನಗೂ ಇವನ್ಗೂ ಯಾವುದೇ ಸಂಬಂಧ ಇಲ್ಲ, ನನ್ ಪಾಲಿಗೆ ಇವನು ಸತ್ ಹೋದ ಅಂತ. ಏನಣ್ಣಂದ್ರ, ನಾನೇನಾದ್ರೂ ತಪ್ಪು ಮಾತಾಡಿದ್ನ? ಸರಿಯಾಗಿ ಹೇಳ್ತಿದ್ದಾನೆ. ಹಾ ಚಿದಾನಂದ್ ಅವ್ರೆ, ಸರಿಯಾಗಿ ಹೇಳ್ತಾ ಇದ್ದಾನೆ. ಘೋಷಣೆ ಮಾಡ್ಬಿಡಿ. ಹೀಗ್ ಮಾಡೋದ್ರಿಂದ ಹಳ್ಳಿಲಿ ಎಲ್ರಿಗೊಂದ್ ಪಾಠ ಆಗುತ್ತೆ. ಮುಂದೆ ಇನ್ಯಾರು ಇಂತ ತಪ್ಪು ಮಾಡೋಕೆ ಧೈರ್ಯ ಮಾಡಲ್ಲ. ಇದೇ ಉದಾಹರಣೆ ಆಗ್ಲಿ ಈ ಹಳ್ಳಿಗೆ. ಏನ್ ಹೇಳ್ತೀರಪ್ಪ? ಹಾ ಘೋಷಣೆ ಮಾಡಿ. ಹೌದು ಚಿದಾನಂದ್ರೆ, ಇಂಥ ಘಟನೆ ಈ ಹಳ್ಳಿಲಿ ಇದೇ ಕೊನೆ ಆಗ್ಲಿ. ಸರಿ, ಹಾಗಿದ್ರೆ ನಾನು ಎಲ್ರ ಮುಂದೆ ಘೋಷಣೆ ಮಾಡ್ತಾ ಇದ್ದೀನಿ, ಅದು ಧ್ರುವನ್ಗೂ ನನ್ಗೂ ಯಾವುದೇ ಸಂಬಂಧ ಇಲ್ಲ. ಇವತ್ತಿಂದ ನನ್ನ ಪಾಲಿಗೆ ಅವನ್ ಸತ್ತೋದ, ಅವನ್ ಪಾಲಿಗೆ ನಾನು ಸತ್ತೋದೆ. ವಾ, ನೋಡ್ದ ಭೀಮಾ ನೀನು? ನಾನೇ ಗೆದ್ಬಿಟ್ಟೆ. ನಾನೀಗ ಸ್ವತಂತ್ರ. ನನ್ಗೆ ಯಾರು ಅಪ್ಪ ಇಲ್ಲ, ನನ್ ಯಾರ ಮಗನೂ ಅಲ್ಲ. ನೀವು ದಯವಿಟ್ಟು ಹಾಗೆ ಹೇಳ್ಬೇಡಿ. ಮನೆಯಿಂದ ಓಡಿಸ್ಬಿಟ್ರೆ, ಇವನು ಅನಾಥ ಅಂತ ಹೇಳ್ಬಿಟ್ರೆ ಧ್ರುವ ಯಾವತ್ತಿಗೂ ಬದಲಾಗಲ್ಲ. ಒಂದ್ಸಲ ಧ್ರುವನ ಹತ್ರ ನಾನ್ ಮಾತಾಡ್ತೀನಿ. ಅವನ್ ಶುದ್ಧೀಕರಣಕ್ಕೆ ಖಂಡಿತ ಒಪ್ಕೋತಾನೆ. ದಯವಿಟ್ಟು ನಿಮ್ ಕೋಪ ಕಡಿಮೆ ಮಾಡ್ಕೊಳ್ಳಿ. ನೀನ್ ಬಾಯಿ ಮುಚ್ಚೋ, ಇಲ್ಲ ನಿನ್ ಮೇಲೆ ಉಗಿದ್ಬಿಡ್ತೀನಿ.
ಭೀಮಾ, ಇಂಥ ದಡ್ರ ಹತ್ರ ಮಾತಾಡಿ ನೀನ್ ಯಾಕೆ ಬಾಯಿ ನೋಯಿಸ್ಕೊತಿದ್ಯಾ? ಇದಕ್ಕೆಲ್ಲ ಬೆಲೆನೇ ಇಲ್ಲ. ಮಗ ಶುದ್ಧ ಆಗ್ಬೇಕಂತ ಬಯಸೋರು ಕಂಡೋರ್ ಮಕ್ಳಿಗೆ ಉಗೀತಾರಂತೆ. ಶುದ್ಧ ಆಗ್ಬೇಕಾಗಿರೋದು ಇವ್ರ ಬುದ್ಧಿ. ನೀನ್ ಸುಮ್ನಿರು ಧ್ರುವ. ನಾನ್ ನಿಮ್ಮ ಅಪ್ಪನ ಹತ್ರ ಮಾತಾಡ್ತಿದ್ದೀನಿ ತಾನೆ. ಅವ್ರು ಕೋಪದಲ್ಲಿದ್ದಾರೆ. ಕೋಪದಲ್ಲಿ ಯಾರಾದ್ರೂ ಏನೇನೋ ಮಾತಾಡಿದ್ರೆ ಅದ್ರ ಅರ್ಥ ಅವ್ರಿಗೆ ಗೊತ್ತಿರಲ್ಲ. ಚಿಕ್ಕಮ್ಮ ಭೀಮಂಗ ಅರ್ಥ ಮಾಡಿಸಿ. ಇಂಥ ಜನರ ಮಧ್ಯೆ ನಿಂತ್ಕೊಳ್ಳೋದು ಹೇಸ್ಗೇನೆ. ಇಲ್ಲಿ ನೋಡಿ, ನೀವು ಇವನನ್ನು ಕ್ಷಮಿಸ್ಬಿಡಿ. ಆದ್ರೆ ಕೋಪದಲ್ಲಿ ಯಾವುದೇ ನಿರ್ಧಾರ ತಗೋಬೇಡಿ ನೀವು. ಹಾಗಾದ್ರೆ ಹೇಳು ನಿನ್ ಸ್ನೇಹಿತನ್ಗೆ ಶುದ್ಧೀಕರಣಕ್ಕೆ ಒಪ್ಪು ಅಂತ. ಆಗೊಪ್ಪತೀನಿ ನೀವಿಬ್ರು ಸ್ನೇಹಿತರು ಅಂತ. ಇವನ್ ಬೀದಿ ಬಿಕಾರಿ ಆಗೋದಾದ್ರೂ ತಪ್ಪತ್ತೆ. ಈಗೇನಾದ್ರೂ ಶುದ್ಧೀಕರಣ ಆಗ್ಲಿಲ್ಲ ಅಂದ್ರೆ ಬರೀ ಆಚಾರಿಗಳಿಗೆ ಅಲ್ಲ, ಇಡೀ ಊರಿನ ಜನರ ಪಾಲ್ಗೆ ಇವನು ಸತ್ತ ಅಂತ ತಿಳ್ಕೊಳ್ಳಿ. ಇವನು ಇನ್ನೂ ಬದುಕಿರುವಾಗ್ಲೇ ಇವನ ತಿಥಿ ಮಾಡಿ ಮುಗಿಸ್ತೀವಿ ನಾವು. ಕೊನೆ ಪಕ್ಷ ತಂದೆ ಆದ್ರೂ ತನ್ನ ಕರ್ತವ್ಯನ ಪಾಲಿಸ್ಲಿ. ಮಗ ಹಾಳಾಗ್ ಹೋಗ್ಲಿ. ಸರಿ, ಹಾಗಾದ್ರೆ ನಿಮ್ಗೇನ್ ಅನ್ಸುತ್ತೋ ಅದನ್ನೇ ಮಾಡ್ಕೊಳ್ಳಿ. ನಾನ್ ಶುದ್ಧೀಕರಣ ಮಾತ್ರ ಮಾಡ್ಕೊಳ್ಳಲ್ಲ. ನಂಗೀಗ ಅನ್ಸ್ತಿದೆ, ನಮ್ಮಮ್ಮನ ಜೊತೆ ನಾನು ಬೆಂಕಿನಲ್ಲಿ ಬೆಂದೋಗ್ಬೇಕಾಗಿತ್ತು. ನಿಮ್ ಪಾಪ ದುಡ್ಡಿಗೆ ನನ್ ವಾರಸರಾಗಕ್ಕೆ ಇಷ್ಟಪಡಲ್ಲ. ಪಂಡಿತ್ರೆ, ಇವನು ಶುದ್ಧೀಕರಣಕ್ಕೊಪ್ಪಲ್ಲ. ಮಗ ಆಚಾರಕ್ಕೆ ಬೆನ್ನಂಗ್ ನಿಂತ್ರೆ ಅವನಿಗೆ ಶುದ್ಧೀಕರಣಕ್ಕಿಂತ ತಿಥಿ ಮಾಡೋದೇ ವಾಸಿ. ನೀವು ಮಂತ್ರ ಪಠನೆ ಶುರು ಮಾಡ್ಕೊಳ್ಳಿ. ಯಾಕೋ ಮನ್ಸು ಭಾರ ಅನಿಸ್ತಿದೆ. ಕಷ್ಟ ಅನ್ಸಿದ್ರು ಮಾಡೋಣ. ಮಂತ್ರ ಪಠನ ಶುರು ಮಾಡ್ಕೊಳ್ಳಿ ಪಂಡಿತ್ರೆ. ಇದನ್ನ ನಿಲ್ಸಿ. ಜೀವ ಇರೋರ್ಗೆ ಹೇಗ್ ತಿಥಿ ಮಾಡಕ್ಕಾಗುತ್ತೆ? ಹಾದಿ ತಪ್ಪಿ ಹಳ್ಳ ಹಿಡ್ದಿರೋ ಮಗನಿಗೆ ಇದೇ ಸರಿಯಾದ ವಿಧಾನ. ಅದನ್ನೇ ನಾವೀಗ ಮಾಡ್ತಿರೋದು. ಇಂಥ ಅವಕಾಶನೂ ಇದ್ಯಾ? ಬದುಕಿರೋ ವ್ಯಕ್ತಿಗೆ ಅದ್ ಹೇಗ್ ತಿಥಿ ಮಾಡಕ್ಕಾಗುತ್ತೆ? ಪ್ರವಚನ ಕೊಡಕ್ ಬರಬೇಡ ಭೀಮರಾವ್. ನಿನ್ಗೇನ್ ಗೊತ್ತು ಧರ್ಮ ಸಂಸ್ಕಾರದ ಪ್ರಾಮುಖ್ಯತೆ ಬಗ್ಗೆ? ಯಾರ ನೆರಳು ಸೋಕಿದ್ರು ನಾಶ ಆಗಿ ಹೋಗ್ತೀವೋ ಅಂತೋನು ನಮ್ಮೆದುರುಗ್ ಬಂದು ಮಾತಾಡ್ತಾನ. ಗೊತ್ತಾಯ್ತಾ? ಹೋಗಿ ಯಾವ್ದಾದ್ರು ಮೂಲೆಯಲ್ಲಿ ಬಿದ್ದಿರು ನಡಿ. ನಿನ್ನಂತವನ್ಗೆ ಏನ್ ಗೊತ್ತು ಧರ್ಮದ ತಾಕತ್ ಏನು ಅಂತ? ಧರ್ಮನ ಸರಿಯಾಗಿ ಪಾಲಿಸಿದ್ರೆ ಒಬ್ಬನ ಜೀವನನ ಸ್ವರ್ಗನೂ ಮಾಡತ್ತೆ, ಇಲ್ಲ ಅಂದ್ರೆ ಬದುಕಿರುವಾಗ್ಲೇ ನರಕ ತೋರಿಸತ್ತೆ. ಅದಕ್ಕೆ ಹೇಳ್ತಿದ್ದೀನಿ, ನಮ್ ವಿರುದ್ಧ ಹೋಗ್ಬೇಡ. ಅದನ್ನ ನೋಡ್ತಿದ್ದೀನಲ್ಲ ಹೇಗ್ ನಿಮ್ ಆಚಾರ ವಿಚಾರ ಎಲ್ಲ ಜೀವನ ನರ್ಕ ಮಾಡ್ತಿದೆ ಅಂತ. ಅದ್ರಲ್ಲೂ ನಿಮ್ಮಂತ ಜನರಲ್ ಭಯ ಹುಟ್ಟಿಸಿ ಅವ್ರ ಜೀವನ ನರ್ಕ ಮಾಡ್ತಿದ್ದೀರಾ. ಹೀಗ್ ಮಾಡೋದ್ರಿಂದ ನಿಮ್ಗೆ ಮೇಲೆ ಸ್ವರ್ಗ ಸಿಗುತ್ತೆ ಅನ್ಕೊಂಡಿದೀರಾ? ಮುಚ್ಚು ಬಾಯ್ ಭೀಮರಾವ್, ಇಲ್ಲಾಂದ್ರೆ ನಾಲ್ಗೆ ಸೀಳ್ತೀನಿ. ಹಾ,
ಯಾರಾದ್ರೂ ಇಲ್ಲಿ ಸತ್ಯ ಹೇಳಿದ್ರೆ ಅವ್ರ ನಾಲ್ಗೇನ್ ಕೇಳಿ ನೀವು. ನನಗ್ ಗೊತ್ತು, ನಿಮ್ಮಂತ ಜನರಿಂದಾನೆ ಸತ್ಯ ಸಾರಿ ಹೇಳೋ ಧರ್ಮಕ್ಕೆ ಇವತ್ತೆಷ್ಟು ಬೇಕೋ ಅಷ್ಟು ಕಳಂಕ ಬಂದ್ ಕೂತಿದೆ. ನಿಮ್ಮ ಕೆಟ್ಟ ಬುದ್ಧಿಯಿಂದ, ಸುಳ್ಳು ಪವಿತ್ರತೆಗಳಿಂದ ನಿಮ್ ಜೀವನ ಕೊಳಿತಿದೆ. ಭೀಮಾ, ಇವ್ರ ಜೊತೆ ವಾದ ಮಾಡ್ಬೇಡ, ನಡಿ ಮನೆಗೆ ಹೋಗೋಣ. ಇಲ್ಲ ಅಮ್ಮ, ಮಾತಾಡಕ್ ಬಿಡಿ. ನಂಗನ್ಸುತ್ತೆ ಇಲ್ಲಿವರೆಗೂ ಇವ್ರ ಮುಂದೆ ಯಾರು ಸತ್ಯ ಹೇಳಿಲ್ಲ ಅಂತ. ಅದಕ್ಕೆ ಇವರಿಗೆಲ್ಲ ಇವ್ರೇನ್ ಹೇಳ್ತಾರೋ ಅದೇ ಸತ್ಯ ಅನ್ಸುತ್ತೆ. ಸರಿಯಾಗಿ ಕೇಳಿಸ್ಕೊಳ್ಳಿ, ನಂಗೇನು ಗೊತ್ತಿಲ್ಲ. ಈ ಧರ್ಮ ಅಂದ್ರೇನು, ಈ ಆಚಾರಗಳು ಹೇಗ್ ಹುಟ್ಕೊತ್ತು, ಮತ್ ಈ ಸಂಸ್ಕಾರ ಹೇಗಿರ್ಬೇಕು ಅಂತೆಲ್ಲ ಗೊತ್ತಿಲ್ಲ. ಆದ್ರೆ ಅಪ್ಪ ಹೇಳ್ತಾರೆ ಈ ಆಚಾರಗಳೆಲ್ಲ ನಮ್ ಜೀವನನ ಸುಲಭ ಮಾಡಕ್ಕಿರ್ಬೇಕು ಅಂತ. ಧರ್ಮ ಯಾವತ್ತೂ ಕಷ್ಟ ಕೊಡಲ್ಲ. ನೀವೆಲ್ಲ ಸೇರ್ಕೊಂಡು ನನ್ ಗೆಳೆಯಂಗ್ ಕೊಡ್ತಿದ್ದೀರಲ್ಲ ಹಾಗೆ. ಇಲ್ಲಿದೆ ಇಲ್ಲಿದೆ ನೋಡಿ ಬೇರು. ಈ ರಾಮ್ಜಿ ಸಕ್ಪಾಲ್ ಮತ್ತು ಅವ್ರ ಸಂಸಾರ ಈ ಊರಿಗೆ ಬರೋದಕ್ ಮುಂಚೆ ಎಲ್ಲ ನೆಮ್ಮದಿಯಾಗೇ ಇತ್ತು. ಇವರು ಈ ಊರು ಕಾಲಿಟ್ಟಾಗಿಂದಾನೆ ಅಧರ್ಮ ಕೇಕೆ ಹಾಕ್ತಿದೆ. ಎಲ್ಲದಕ್ಕೂ ಮೊದಲು ಇವರಪ್ಪ ನಮ್ಮ ಆಚಾರ ವಿಚಾರದ ಬಗ್ಗೆ ಮಾತಾಡಕ್ ಶುರು ಮಾಡ್ದ. ಈಗ ಇವನ್ ಶುರು ಮಾಡಿದಾನೆ. ಏನ್ ಮಾಡಕ್ಕಾಗತ್ತೆ? ಗೊತ್ತಿರ್ಲಿ ಮಹಾಜನ್ಗಳೇ, ಧ್ರುವಗಿಂತ ಮುಂಚೆ ಇನ್ನೊಬ್ಬ ಹುಡುಗನ್ನ ಈ ಊರಿಂದ ಬಿಡಿಸಿದಾನೆ. ಇದೆಲ್ಲ ಹೀಗೆ ನಡೆದ್ರೆ ನಮ್ಗಳ ಎಲ್ರ ಮಕ್ಕಳು ಧರ್ಮನ ಬಿಡ್ತಾರೆ. ಎಲ್ಲದಕ್ಕಿಂತ ಮುಖ್ಯ ಯಾವುದು? ಧರ್ಮ. ಖಂಡಿತ ನಮ್ಮ ಸಮಾಜ ಹಾಳು ಮಾಡ್ತಾರೆ. ಅದಕ್ಕೆ ಹೇಳ್ತಿರೋದು ನಾನು, ನಮ್ಮ ಸಂಸ್ಕೃತಿ ಧರ್ಮ ಉಳಿಸ್ಕೋಬೇಕಾದ್ರೆ ಇವರನ್ನ ಇಲ್ಲೇ ಸಾಯಿಸ್ಬಿಡೋಣ. ಯಾವ ಬೇರು ವಿಷ ಹರಡ್ತಿದ್ಯೋ ಆ ಬೇರನ್ನ ಕಿತ್ತಾಕ್ತಿವಿ. ಈಗ ಏನ್ ಹೇಳ್ತೀರಾ ಎಲ್ಲ? ಇವನ್ನ ಮೊದ್ಲು ಮುಗ್ಸೋಣ ನಾವು. ನನ್ ಮಕ್ಳಿಗೆ ಏನು ಮಾಡ್ಬೇಡಿ, ನಾವಿಲ್ಲಿಂದ ಹೊರಟೋಗ್ತೀವಿ. ನನ್ ಮಕ್ಳ ಜೀವಕ್ಕೆ ಏನು ಮಾಡ್ಬೇಡಿ. ಯಾರು ಅಲ್ಲಿಂದ ಹೋಗಂಗಿಲ್ಲ. ರಾಮ್ಜಿ ಸಕ್ಪಾಲ್ ಜೀವಂತವಾಗಿರೋ ತನಕ ನಾನು ನೋಡೇ ಬಿಡ್ತೀನಿ. ಅವನ ಹೆಂಡತಿ, ಅವನ ಇಡೀ ಪರಿವಾರನ ಯಾರಿಂದಲೂ ಮುಟ್ಟೋದಕ್ಕೆ ಸಾಧ್ಯನೇ ಇಲ್ಲ.
ಬನ್ನಿ, ನಿಮ್ಮಲ್ಲಿ ಯಾರಿಗೆ ಎಷ್ಟು ತಾಕತ್ತಿದೆಯೋ ಅವರಿಗೆ ಇವತ್ತೊಂದು ಅವಕಾಶ ಸಿಕ್ಕಿದೆ. ಬನ್ನಿ, ಇವತ್ತು ಸಾಬೀತು ಮಾಡ್ಕೊಳ್ಳಿ. ನಿಮ್ಮಲ್ಲಿ ಯಾರಿಗೆ ಎಷ್ಟು ತಾಕತ್ತಿದೆಯೋ ನಾನು ನೋಡೇ ಬಿಡ್ತೀನಿ. ಬನ್ನಿ, ನಾನು ಒಂದು ಕೈ ನೋಡೇ ಬಿಡ್ತೀನಿ. ಯಾರಿಗೂ ತಾರತಮ್ಯ ಮಾಡಲ್ಲ. ನೀವೆಲ್ಲ ಒಟ್ಟಿಗೆ ಸೇರ್ಕೊಂಡು ನನ್ನ ಪರಿವಾರನ ಏನು ಮಾಡಕ್ಕಾಗಲ್ಲ. ಈ ಸವಾಲು ರಾಮ್ಜಿ ಸಕ್ಪಾಲ್ದು.